ನಮಸ್ತೆ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಒಂದು ಗದ್ಯ ಬುದ್ಧ ಬಿಸಿಲೂರಿನವರು. ಈ ಒಂದು ಗದ್ಯವನ್ನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ರಚಿಸ್ತಾರೆ. ಹಾಗಿದ್ದಾಗ ಈ ಒಂದು ಗದ್ಯದ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಗೌತಮ ಜನಿಸಿದ್ದು ಎಲ್ಲಿ ಅಂತ. ಗೌತಮ ಜನಿಸಿದ್ದು ನೇಪಾಳದ ಲುಂಬಿನಿಯಲ್ಲಿ. ನೇಪಾಳದ ವಿಮಾನ ಹೇಗಿತ್ತು ಅಂದ್ರೆ, ನೇಪಾಳದ ವಿಮಾನವು ಹಳೆಯ ಮೆಟ್ರೋ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದ ಹಾಗೆ ಇತ್ತು. ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಅಂತ ಇದೆ. ಬುದ್ಧನಿಗೆ ಜ್ಞಾನೋದಯವಾದಂತಹ ದಿನ ವೈಶಾಖ ಶುದ್ಧ ಹುಣ್ಣಿಮೆಯಂದು, ಪೌರ್ಣಮಿ ಅಂತಲೂ ಕೂಡ ಕರೀತಾರೆ. ಮಾಯಾದೇವಿ ದೇವಾಲಯ ಹೇಗಿತ್ತು ಅಂದ್ರೆ, ಮಾಯಾದೇವಿ ದೇವಾಲಯವು ಶ್ವೇತವರ್ಣದಿಂದ ಕೂಡಿದ್ದು ಚೌಕಾಕಾರವಾಗಿದೆ. ಅಶೋಕನ ಸ್ತಂಭ ಎಲ್ಲಿದೆ ಅಂದ್ರೆ, ಅಶೋಕನ ಸ್ತಂಭ ಪುಷ್ಕರಣಿಯ ಉತ್ತರದ ಬದಿಯಲ್ಲಿದೆ. ಯಾರ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ ಅಂದ್ರೆ, ಚೀನಿ ಯಾಂತ್ರಿಕನಾದಂತಹ UN ಸಂಗನ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ. ಕಪಿಲ ವಸ್ತುವಿನ ಹಿಂದಿನ ಹೆಸರೇನು ಅಂತ ಇದೆ. ಕಪಿಲ ವಸ್ತುವಿನ ಹಿಂದಿನ ಹೆಸರು ಲಾರ್ಪೋಟ್. ಅರಮನೆಯ ಗಾರ್ಡು ಲೇಖಕರನ್ನು ಏನೆಂದು ಹೇಳಿದರು ಅಂತಂದ್ರೆ, ಅರಮನೆಯ ಗಾರ್ಡು ಲೇಖಕರನ್ನು ಕಾಫಿಗೆ ಏನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಹಚ್ಚುತ್ತಿದ್ದು ಯಾವುದು ಅಂತ ಇದೆ. ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಹಚ್ಚುತ್ತಿದ್ದು ಅಂದ್ರೆ ಗೌತಮನಿಲ್ಲದ ಅರಮನೆ ಮತ್ತು ನಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಅಂತ ಇದೆ. ಉತ್ತರ: ಮಹಾನ್ ವ್ಯಕ್ತಿಗಳ ದರ್ಶನವನ್ನು ಅವರು ರಚಿಸಿರುವ ಕೃತಿಗಳಿಂದ ಅರ್ಥ ಮಾಡಿಕೊಳ್ಳಬಹುದು. ಅಲ್ಲದೆ ಅವರ ಹುಟ್ಟೂರು ಮನೆಗಳಿಗೆ ಭೇಟಿ ನೀಡಿದರೆ ಈಗಾಗಲೇ ನಾವು ಅವರ ಬಗ್ಗೆ ಅರಳಿಸಿರುವ ಅನುಭವಕ್ಕೆ ಹೊಸ ಆಯಾಮ ಸಿಗುತ್ತದೆ. ಇನ್ನು ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ. ನೇಪಾಳ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು 25 ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನವನ್ನ ಹಾರಲು ಬಿಟ್ಟಿದೆ. ಈ ದೇಶವು ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳನ್ನ ಹೊಂದಿದ್ದು, ವಿಮಾನ ದರ ಕೂಡ ಶ್ರೀಸಾಮಾನ್ಯನ ಕೈಗೆ ಎಟುಕುವಂಥದ್ದು. ಗೌತಮನ ಮನೋಲೋಕವನ್ನ ನಿರಂತರವಾಗಿ ದಹಿಸಿದಂತಹ ಪ್ರಶ್ನೆಗಳು ಯಾವುವು ಅಂತ ಇದೆ. ಅವು: ಬದುಕು ಎಂದರೇನು? ಅದರ ಉದ್ದೇಶವೇನ? ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಈ ಎಲ್ಲಾ ಅಂಶಗಳು ಗೌತಮನ ಮನೋಲೋಕವನ್ನ ನಿರಂತರವಾಗಿ ದಹಿಸಿಬಿಟ್ಟಿದ್ದವು ಅಂತ ಇದೆ. ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು. ಈ ಮಾತನ್ನ ನಾಗತಿ ಚಂದ್ರಶೇಖರ್ ಅವರ ಬರೆದ ಬುದ್ಧ ಬಿಸಿಲೂರಿನವರು ಎಂಬ ಒಂದು ಪ್ರವಾಸ ಕಥನದಿಂದ ಆರಿಸಲಾಗಿದೆ. ಲುಂಬಿನಿಯ ಬಿಸಿಲ ಝಳದ ಅನುಭವ ಪಡೆದ ಲೇಖಕರ ಮಗಳು ಸಿಹಿ ಈ ಮಾತನ್ನ ಲೇಖಕರಿಗೆ ಹೇಳಿರುವಂಥದ್ದು. ಇನ್ನು ಒಂದು ವಿವರಣೆಯನ್ನು ನೋಡೋದಾದ್ರೆ, ಬುದ್ಧನ ಜನ್ಮಸ್ಥಳವಾದಂತಹ ಲುಂಬಿನಿಯು ಪರ್ವತದ ಶಿಖರಾಗ್ರದಲ್ಲಿರುವ ತಂಪನೆಯ ಗ್ರಾಮ ಎಂದು ತಪ್ಪಾಗಿ ಭಾವಿಸಿದ್ದಲ್ಲದೆ, ಇಂತಹ ತಂಪಾದ ಗ್ರಾಮದಲ್ಲಿ ಬುದ್ಧ ಬೆಳದಿಂಗಳಂತೆ ಅವತರಿಸಬೇಕೆಂದು ತಿಳಿದಿದ್ರು. ಆದರೆ ಆ ಪ್ರದೇಶದ ಬಿಸಿಯ ಅನುಭವವಾಗುತ್ತಲೇ ಲೇಖಕರ ಮಗಳು ಸಿಹಿ ಪುಟ್ಟಿ ಈ ಬಿಸಿಲೇ ಗೌತಮನನ್ನ ಸನ್ಯಾಸಕ್ಕೆ ದೂಡಿರಬೇಕು ಅಂತ ಹೇಳ್ತಾರೆ. ಲೇಖಕರಿಗೆ ಲುಂಬಿನಿಯ ಬಿಸಿಲು ಮಗಳ ಮಾತು ನಿಜ ಎನಿಸುವಂತೆ ಹೆಚ್ಚೇ ಇತ್ತು. ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದು. ಈ ಮಾತನ್ನ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬುದ್ಧ ಬಿಸಿಲಿನವರು ಎಂಬ ಒಂದು ಪ್ರವಾಸ ಕಥನದಿಂದ ಆರಿಸಲಾಗಿದೆ. ಇದನ್ನ ಬರೀಬೇಕಾದ್ರೆ ಆಯ್ಕೆ ಅಂತ ಹೇಳ್ಬಿಟ್ಟು ಮೊದಲನೇ ಪಾಯಿಂಟ್ ಅನ್ನ ಬರೀಬೇಕಾಗತ್ತೆ. ಹಾಗೆ ಸಂದರ್ಭ ಅಂತ ಕೇಳಿದಾಗ ಈ ಮಾತನ್ನ ಲೇಖಕರು ಹೇಳಿರುವಂತಹದ್ದು. ಹಾಗೆ ವಿವರಣೆಯನ್ನು ನೋಡೋದಾದ್ರೆ, ಗೌತಮನ ಹುಟ್ಟೂರು ಲುಂಬಿನಿ. ಅಲ್ಲಿಯ ಮಾಯಾದೇವಿ ದೇವಾಲಯಕ್ಕೆ ಲೇಖಕರು ಹೋಗಿದ್ದಾಗ ಅಲ್ಲಿ ಎಲ್ಲರೂ ಧ್ಯಾನ ಮಾಡಲು ಕೂತಿರ್ತಾರೆ. ಲೇಖಕರ ಮಗಳು ಕನಸು ಯಾವುದಾದರೊಂದು ದೌರ್ಬಲ್ಯವನ್ನ, ದುರ್ಗುಣವನ್ನ ಇಲ್ಲಿ ಬಿಟ್ಟು ಬಿಡುವುದು ಉಚಿತ. ಇದು ಗೌತಮ ಜನಿಸಿದ ಪವಿತ್ರವಾದ ಜಾಗ. ಏನಾದರೂ ಶಪಥ ಮಾಡು ಎಂದಾಗ ಈ ಮೇಲಿನಂತೆ ಲೇಖಕರು ಶಪಥ ಮಾಡಿರುವಂತಹದ್ದನ್ನ ನೋಡ್ಬೋದು. ಮುಂದಿನದು, ಗವಾಕ್ಷಿಯಿಂದ ಮಗನನ್ನು
ಇರಬಹುದು. ಗವಾಕ್ಷಿ ಅಂತಂದ್ರೆ ಕಿಟಕಿ ಅಂತ ಒಂದು ಕಿಂಡಿಯ ರೀತಿಯಲ್ಲಿ ಇರುವಂತಹದ್ದು. ಈ ಒಂದು ಮಾತನ್ನು ಕೂಡ ಅಷ್ಟೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬುದ್ಧ ಬಿಸಿಲಿನವರು ನಮ್ಮ ಪ್ರವಾಸ ಕಥನದಿಂದ ಆರಿಸಲಾಗಿದೆ. ಆಯ್ಕೆ ಅಂತ ಬರ್ಬಿಟ್ಟು ಬರೀಬೇಕು. ಇನ್ನು ಸಂದರ್ಭ ಅಂದ್ರೆ ಕಪಿಲವಸ್ತುವಿನ ಲೇಖಕರು ಮತ್ತು ಅವರ ಮಕ್ಕಳು ಮಾತನಾಡುವಾಗ ಈ ಮೇಲಿನ ಮಾತು ಬಂದಿರುವಂತಹದ್ದು. ಇನ್ನು ವಿವರಣೆಯನ್ನು ನೋಡೋದಾದ್ರೆ ಲುಂಬಿನಿಯಿಂದ 27 ಕಿಲೋಮೀಟರ್ ದೂರದಲ್ಲಿ ಕಪಿಲವಸ್ತು ಇದೆ. ಕಪಿಲವಸ್ತುವಿನಲ್ಲಿರುವಂತಹ ವಿಶಾಲ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇತ್ತು ಎಂದು ಹೇಳಲಾಗ್ತದೆ. ಅಲ್ಲಿರುವಂತಹ ಮುರುಕು ಇಟ್ಟಿಗೆ ಗೋಡೆಗಳ ಮೇಲೆ ಕುಳಿತು ಮಕ್ಕಳೊಂದಿಗೆ ಚರ್ಚಿಸುವಾಗ ಬಹುಶಃ ಈ ಸ್ಥಳದಲ್ಲಿ ಗೌತಮ ಆಟವಾಡಿರಬಹುದು. ಇದು ಗೌತಮ ಮತ್ತು ಯಶೋಧರೆಯ ಕೋಣೆ ಇರಬಹುದು. ಮಾಯಾದೇವಿ ತನ್ನ ಮಗನನ್ನ ಈ ಗವಾಕ್ಷಿಯಿಂದ ಕೂಗಿ ಕರೆದಿರಬಹುದು ಎಂದೆಲ್ಲ ಊಹೆಯನ್ನ ಮಾಡಲಾಗುತ್ತೆ. ಬುದ್ಧನೇ ಇಲ್ಲದ ಅರಮನೆ ಗೊಬ್ಬುಗಾಡು ಅನ್ನುವಂತಹದ್ದು ಈ ಒಂದು ವಾಕ್ಯವನ್ನು ಕೂಡ ಅಷ್ಟೇ ಬುದ್ಧ ಬಿಸಿಲಿನವರು ಅನ್ನುವಂತಹ ಒಂದು ಪ್ರವಾಸ ಕಥನದಿಂದ ಆರಿಸಲಾಗಿದೆ. ಅದರ ಒಂದು ಲೇಖಕರು ಬುದ್ಧನ ನೈಜ ಅರಮನೆಯನ್ನು ಸಂದರ್ಶಿಸಿದಾಗ ಹೇಳುವಂತಹ ಮಾತು ಇದಾಗಿದೆ. ಇನ್ನು ಕಪಿಲವಸ್ತುವಿನ ಅರಮನೆ ಇದ್ದ ಉದ್ಯಾನವನದಲ್ಲಿ ಬಹಳಷ್ಟು ಸಮಯ ಅಲ್ಲಿನ ಮುರುಕು ಇಟ್ಟಿಗೆಗಳನ್ನು ನೋಡ್ತಾ ಕಲ್ಪನೆಯ ಅರಮನೆಯನ್ನ ಕಟ್ಕೊಂಡು ನಿಷ್ಕ್ರಮಣ ದ್ವಾರವು ಪೂರ್ವ ದಿಕ್ಕಿ ಇದೆ. ಆ ದ್ವಾರದಿಂದಲೇ ಗೌತಮನು ಮಧ್ಯರಾತ್ರಿಯಲ್ಲಿ ನಿರ್ಗಮಿಸಿದನು ಅಂತ ಹೇಳ್ಬಿಟ್ಟು ಪ್ರತೀತಿ ಇದೆ. ಹೀಗೆ ಅರಮನೆ ನೋಡ್ತಾ ಹೊರೆ ಬಂದ್ರೆ ಅಲ್ಲಿದ್ದ ಗಾರ್ಡು ಕಾಫಿಗೇನಾದ್ರೂ ಕೊಡ್ರಿ ಅಂತ ಹೇಳಿದಾಗ ವಾಸ್ತವಕ್ಕೆ ಬಂದ ಲೇಖಕರು ಈ ಮೇಲಿನ ಮಾತನ್ನ ಹೇಳ್ಕೊಳ್ತಾರೆ ಅಂತ ಇದೆ. ಲುಂಬಿನಿ ಪಯಣದ ಅನುಭವಗಳೇನು ಅಂತ ಇದೆ. ಲುಂಬಿನಿಯನ್ನು ತಲುಪಲು ಬಹುದೂರ ಪ್ರಯಾಣ ಮಾಡಬೇಕಾಗಿತ್ತು. ಗುಡ್ಡ ಗಾಡನ್ನ ಇಳಿದು ಬಟಾಬಯಲನ್ನ ಹಿಡಿದು ಸಾಗಲು ಗಂಟೆಗಟ್ಟಲೆ ಸಮಯ ಬೇಕು. ಏಕೆಂದ್ರೆ ಅದು ಬರೀ ಬೆಟ್ಟಗಳ ತಪ್ಪಲು. ನೇಪಾಳ ಸರ್ಕಾರ ವಿಮಾನದ ವ್ಯವಸ್ಥೆ ಕಲ್ಪಿಸಿದೆ. ಹಿಮ ಪರ್ವತಗಳನ್ನು ತಂಪು ಗಾಳಿಯನ್ನ ಮರೆತು ರಣ ಬಿಸಿಲಿಗೆ ಒಡ್ಡಿಕೊಂಡಾಗ ಸಿಗುವುದು ಲುಂಬಿನಿ. ಭಾರತದ ಗಡಿಯತ್ತ ಇರುವ ಪ್ರದೇಶ ಲುಂಬಿನಿಯ ಶಿಖರಾಗ್ರದಲ್ಲಿ ತಂಪಾದ ಊರೆಂದು ಲೇಖಕರು ಭಾವಿಸಿದ್ರು. ಅಲ್ಲಿಗೆ ತಲುಪಿದ ಮೇಲಷ್ಟೇ ಬುದ್ಧ ಬಿಸಿಲೂರಿನವನು ಅಂತ ಹೇಳ್ಬಿಟ್ಟು ಅರಿವಾಯಿತು. ಇನ್ನು ಗೌತಮನ ಮನಸ್ಸಿನ ಉರಿ ಯಾವ ಬಗೆಯದೆಂದು ಲೇಖಕರು ಊಹಿಸ್ತಾರೆ ಅಂದ್ರೆ ಬುದ್ಧ ಹುಟ್ಟಿದ್ದು ವೈಶಾಖ ಪೂರ್ಣಿಮೆಯ ದಿನದಂದು. ಅವನಿಗೆ ಜ್ಞಾನೋದಯವಾದದ್ದು ವೈಶಾಖ ಪೂರ್ಣಿಮೆಯ ದಿನದಂದೇ. ವೈಶಾಖ ಎಂದೇ ಭಾವಿಸುವಂತಹ ಲೇಖಕರು ಶಾಖದ ಪ್ರದೇಶದಲ್ಲೇ ಜನಿಸಿದ ಬುದ್ಧನ ಮನದಲ್ಲಿ ನಿರಂತರವಾಗಿ ಸುಡುತ್ತಿದ್ದಂತಹ ಪ್ರಶ್ನೆಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಬದುಕು ಎಂದರೇನು, ಅದರ ಉದ್ದೇಶವೇನು, ರೋಗ ಮುಪ್ಪು ಮರಣಗಳನ್ನು ಗೆಲ್ಲುವುದು ಹೇಗೆ, ಮನುಷ್ಯನ ಸಂಕಟಗಳ ಮೂಲ ಯಾವುದು ಎಂಬ ಪ್ರಶ್ನೆಗಳು ಸದಾ ಅವನನ್ನ ಸುಡ್ತಾ ಇದ್ವು. ತಾನು ರಾಜನಾದ್ರೂ ಇವುಗಳಿಗೆ ಉತ್ತರ ದೊರೆಯದು ಎಂದು ಭಾವಿಸಿದ. ಹೀಗಾಗಿ ಬುದ್ಧ ಏಕಾಂತದ ಸನ್ಯಾಸದ ಹಾದಿ ಹುಡುಕೊಂಡು ಬಂದ ಅಂತ ಹೇಳ್ಬಿಟ್ಟು ಊಹಿಸ್ತಾರೆ. ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು ಅಂದ್ರೆ ಮಾಯಾ ದೇವಾಲಯವು ಶ್ವೇತವರ್ಣದಿಂದ ಕೂಡಿದ ಚೌಕಾಕಾರವಾಗಿದೆ. ಅಲ್ಲಿನ ಪರಿಸರ ತುಂಬಾ ಶುಭ್ರವಾಗಿದ್ದು ಅಲ್ಲಿ ಆರಾಧನೆ ಅರ್ಚನೆ ಆಚರಣೆಗಳ ಕಂದಾಚಾರವಿರಲಿಲ್ಲ. ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ ಕುಳಿತು ಧ್ಯಾನ ಮಾಡಬಹುದಿತ್ತು. ಅಲ್ಲೇ ಗೌತಮ ಜನಿಸಿದ ಸ್ಥಳವೆಂದು ಕೂಡ ಸೂಚಿಸಲು ಹಸಿರು ಬಣ್ಣದ ಪಾಚಿ ಕಟ್ಟಿದ ಕಲ್ಲನ್ನ ತೋರ್ತಾರೆ. ಚರಿತ್ರೆ ಪುರಾಣಗಳಿಗೆ ಆ ಕಲ್ಲು ಸಾಕ್ಷಿ ಎಂಬಂತೆ ಇತ್ತು. ಅಶೋಕ ಈ ಸ್ಥಳಕ್ಕೆ ಬಂದಿದ್ದ ಎಂದು ಅಲ್ಲೇ ನಿಲ್ಲಿಸಲಾದ ಅಶೋಕ ಸ್ತಂಭ ಸಾಕ್ತಾ ಇತ್ತು. ಇನ್ನು ಕಪಿಲವಸ್ತುವಿನಲ್ಲಿ ಲೇಖಕರ ನಿರಾಸೆಗೆ ಕಾರಣವೇನು ಅಂತ ಇದೆ. ಕಪಿಲವಸ್ತುವಿನಿಂದ ಹೊರಟು ಅನೇಕಾನೇಕ ಪ್ರಾಚೀನ ಸ್ಮಾರಕಗಳನ್ನ ನೋಡ್ತಾ ಹೋದ್ರೆ ಗಾಢವಾಗಿ ಲೇಖಕರ ಮನದಲ್ಲಿ ಅಚ್ಚೊತ್ತುತ್ತಿದ್ದದ್ದು ಗೌತಮ ಇಲ್ಲದ ಅರಮನೆ, ನಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ. ಬೌದ್ಧ ಧರ್ಮವು ಪ್ರಚಲಿತವಾಗಿರುವಂತಹ ಲುಂಬಿನಿಯಲ್ಲಿ ಪೈಪೋಟಿಯಿಂದ ಅದ್ದೂರಿಯಾದ ಮನೋಸ್ಟ್ರಿಗಳು ನಿರ್ಮಾಣಗೊಂಡಿವೆ. ಆದರೆ ಕಪಿಲವಸ್ತುವಿನಲ್ಲಿ ಬುದ್ಧನಿಲ್ಲದ ಅರಮನೆ ನಮ್ಮ ಕಲ್ಪನೆಯು ಸುವರ್ಣ ಸೌಧವನ್ನ ಕ್ಷಣದಲ್ಲಿ ಕೆಡವಿ ಹಾಕ್ತದೆ. ಆದರೆ ಆ ನಿರಾಶೆಯಲ್ಲಿ ನಮ್ಮದೇ ಭಾವನೆಗಳಿಂದ ಅವನ ಸೌಧವನ್ನ ಕಟ್ಟಿಕೊಂಡು ಅಂತಾರೆ. ಕಟ್ಟಿಗೆ ಕಟ್ಟಡಗಳ ಮೇಲೆ ಲೇಖಕರು ಏನೇನು ಚರ್ಚಿಸಿದರು ಅಂತ ಇದ್ದಾರೆ. ಲೇಖಕರು ಮಡಿದಿ ಮಕ್ಕಳೊಂದಿಗೆ ಮೋಟು ಗೋಡೆಗಳಷ್ಟೇ ಉಳಿದಿದ್ದು. ಬುದ್ಧನ ಅರಮನೆಗೆ ಬಂದಾಗ ಅನೇಕ ವಿಚಾರಗಳನ್ನ ಚರ್ಚಿಸಿದ್ರು. ಈ ಜಾಗದಲ್ಲಿ ಬುದ್ಧ ಆಟವಾಡಿರಬಹುದು, ಇಲ್ಲಿ ಊಟ ಮಾಡಿರಬಹುದು,
ಇಲ್ಲಿ ಅವನ ಪಟ್ಟಾಭಿಷೇಕವಾಗಿರ್ಬೋದು. ಈ ಜಾಗವು ಗೌತಮ ಯಶೋಧರೆಯ ಕೋಣೆಯಾಗಿರಬಹುದು. ಇಲ್ಲಿ ರಾಹುಲ ಗೆಳೆಯರೊಂದಿಗೆ ಆಟವಾಡಿರಬಹುದು. ಮಾಯಾದೇವಿ ತನ್ನ ಮಗನನ್ನು ಈ ಗ್ರಾಮಕ್ಷಿಯಲ್ಲಿ ಕರೆದಿರಬಹುದು. ಇದೇ ತಿರುವಿನಲ್ಲಿ ಹಣ್ಣು ರೋಗಿಯನ್ನೋ ಶವಯಾತ್ರೆಯನ್ನೋ ಕಂಡಿರಬಹುದು. ಇಲ್ಲಿಂದಲೇ ಅರಮನೆಯನ್ನು ತೊರೆದು ಹೊರ ಹೋಗಿರಬಹುದು. ಹೀಗೆ ಅನೇಕ ವಿಚಾರಗಳನ್ನು ಕಲ್ಪಿಸಿಕೊಂಡು ಚರ್ಚಿಸ್ತಾ ಇದ್ದರು. ಇನ್ನು ಕಪಿಲವಸ್ತುವಿನ ಉದ್ಯಾನವನದ ಬಗ್ಗೆ ಲೇಖಕರು ನೀಡುವ ವಿವರಣೆಗಳನ್ನು ಸಂಗ್ರಹಿಸಿರಿ ಅಂತ ಕೇಳಿದರೆ, ಕಪಿಲವಸ್ತು ಈಗ ಲಾಲ್ಕೋಟ್ ಎಂದೇ ಪ್ರಸಿದ್ಧಿ. ಸಾಧಾರಣವಾದ ಹಳ್ಳಿ ಲುಂಬಿನಿಯಲ್ಲಿದ್ದಂತೆ ಇಲ್ಲಿ ಒಂದು ವಿಶಾಲವಾದಂತಹ ಉದ್ಯಾನವನ. ಈ ಉದ್ಯಾನವನದಲ್ಲಿ ಶುದ್ಧೋಧನ ಅರಮನೆ ಇತ್ತೆಂದು ಪ್ರತೀತಿ ಇದೆ. ಇದನ್ನ ಒಪ್ಪು ಪುಳಕಿತರಾದ ಲೇಖಕರು ಇದು ಗೌತಮನು ಬಾಲ್ಯ ಯೌವನಗಳನ್ನು ಕಳೆದ ಅಪೂರ್ವ ಜಾಗ ಅಂತಾರೆ. ಗೌತಮ ಬುದ್ಧನಾಗುವ ಮೊದಲು ಸಿದ್ಧಿಯ ಅರ್ಥಗಳಿಸಿ ಸಿದ್ಧಾರ್ಥನಾಗುವ ಅರಮನೆಯ ವಿವಿಧ ಪ್ರಾಂಗಣಗಳನ್ನು ಊಹಿಸಿಕೊಳ್ಳಬಹುದಾದಂತಹ ಇಟ್ಟಿಗೆಯ ಅರೆಬರೆ ಆಕೃತಿಗಳನ್ನು ವಿನ್ಯಾಸಗಳು ಸಾವಿರಾರು ವರ್ಷಗಳ ಕತೆ ಹೇಳ್ತವೆ. ಕಾಲ ಅದೆಷ್ಟು ನಿರ್ಗುಣ ಮತ್ತು ಕ್ರೂರ, ಒಳಿತು ಕೆಡಕುಗಳನ್ನು ಸಮಾನವಾಗಿ ಸಮಗೊಳಿಸುತ್ತದೆ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುವಂತಹದನ್ನು ನೋಡಬಹುದಾಗಿದೆ. ಇಷ್ಟು ಬುದ್ಧ ಬಿಸಿಲೂರಿನವರು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರವಾಗಿತ್ತು. ಮುಂದಿನ ಒಂದು ಗದ್ಯ ಅಥವಾ ಪದ್ಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.